ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಗೊತ್ತಾ? ಭದ್ರಾ ಡ್ಯಾಮ್ ಹಿನ್ನೀರಿಗೆ ಬಂದಿದ್ದೀವಿ. ಅಲ್ಲಿ ಒಂದು ಸುತ್ತ ಒಂದು ಮಧ್ಯೆ ಒಂದು ದೇವಸ್ಥಾನ ಇದೆ. ಯಾವ್ದೇಳಿ? ಭವಾನಿ ಶಂಕರ್. ಆ ದೇವಸ್ಥಾನ ತುಂಬ ಹಳೆಯದು ಮತ್ತು ತುಂಬ ಚೆನ್ನಾಗಿದೆ. ಇಲ್ಲಿ ನಾವು ದೇವಸ್ಥಾನಕ್ಕೆ ಬರಬೇಕು ಅಂದರೆ ಒಂದು ಕೆರೆ ದಾಟ್ಕೊಂಡು ಬರಬೇಕು. ನಮ್ಮನ್ನ ಬೋಟಿಂದ ಬಿಡ್ತಾರೆ ಮತ್ತು ಜೀಪಿಂದ ಕರ್ಕೊಂಡು ದೇವಸ್ಥಾನದ ಹತ್ರ ಬಿಡ್ತಾರೆ. ಅಲ್ಲಿ ದೇವಸ್ಥಾನ ಹಳೆ ಕಾಲದ ದೇವಸ್ಥಾನ. ಚಿಕ್ಕಮಗಳೂರು ಜಿಲ್ಲೆಯ ನರಸಿಂಹರಾಜಪುರ ತಾಲೂಕಿನ ಹೆಬ್ಬೆ ಗ್ರಾಮದ ಶ್ರೀ ಹೆಬ್ಬೆ ಭವಾನಿ ಶಂಕರೇಶ್ವರ ದೇವಸ್ಥಾನ ಭದ್ರಾ ನದಿ ತಟದಲ್ಲಿ ನೆಲೆಸಿರುವ ಪವಿತ್ರ ಪಂಚಲಿಂಗ ಕ್ಷೇತ್ರಗಳಲ್ಲಿ ಒಂದು. ಭಕ್ತರ ಭಕ್ತಿ ಮತ್ತು ನಂಬಿಕೆಯ ಪ್ರತೀಕ ಈ ಕ್ಷೇತ್ರ. ಪ್ರಕಾರ ಹೇರಂಬ ಋಷಿಗಳ ತಪಸ್ಸಿಗೆ ಪ್ರಸನ್ನನಾದ ಈಶ್ವರನು ಇಲ್ಲಿ ಪ್ರತ್ಯಕ್ಷನಾಗಿ ನೆಲೆಸಿದನೆಂಬ ನಂಬಿಕೆ ಇದೆ. ಈ ಕ್ಷೇತ್ರವು ಮೊದಲಿಗೆ ಹೆಬ್ಬೆ ಹೇರಂಬ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದ್ದು ಕಾಲಕ್ರಮೇಣ ಹೆಬ್ಬೆ ಎಂಬ ಹೆಸರಿನಿಂದ ಪರಿಚಿತವಾಗಿದೆ. ನಾವು ತಿಳಿದ್ಮಟ್ಟಿಗೆ ನಮ್ಮ ತಂದೆ ಅಜ್ಜರ ಕಾಲದಿಂದ ನಡ್ಕೊಂಡು ಬರ್ತಿದ್ದಾರೆ. ಇದ್ರ ಬಗ್ಗೆ ನಾವು ಒಂದು 40 ವರ್ಷದಿಂದ ಇಲ್ಲಿ ನಡ್ಕೊಂಡು ಬರ್ತಾ ಇದ್ದೀವಿ. 2001ರಿಂದ ನಾವು MCಳಿಗೆ ಶಿಫ್ಟ್ ಆಗಿದ್ದೀವಿ. ಅಲ್ಲಿಂದ ಹೋದರೂ ಸಹ ನಾವಿಲ್ಲಿ ಪ್ರತಿ ಜಾತ್ರೆಗೆ ಶಿವರಾತ್ರಿಗೆ ಬಂದು ಕೆಲಸ ಕಾರ್ಯ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಈ ದೇವಾಲಯದ ಪ್ರಮುಖ ವೈಶಿಷ್ಟ್ಯವೆಂದರೆ ಅಮ್ಮನವರು ಈಶ್ವರನಲ್ಲೇ ಐಕ್ಯವಾಗಿರುವುದರಿಂದ ಇಲ್ಲಿ ಪ್ರತ್ಯೇಕ ಅಮ್ಮನವರ ದೇವಾಲಯವಿಲ್ಲ. ಆದ್ದರಿಂದ ದೇವರನ್ನ ಭವಾನಿ ಶಂಕರ ಎಂಬ ರೂಪದಲ್ಲಿ ಆರಾಧಿಸಲಾಗುತ್ತದೆ. ನಾವು ಇದೇ ಊರು ಹೆಬ್ಬೆಲ್ಲ ಇದ್ದವರು. ತುಂಬ ಕಷ್ಟದಲ್ಲಿ ಇದ್ದೀವಿ ಮುಂಚೆ. ಇವಾಗ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಆಗ್ತಾ ಇದೆ. ಜನ ಸಂಪರ್ಕ ಎಲ್ಲ ಬರ್ತಾ ಇದೆ. ದೇವಸ್ಥಾನದಲ್ಲಿ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಂಜಣ್ಣ ಅಂತೇಳಿ ವೈಡ್ತಾರರು ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಹೋಬಳಿ ಹೆಬ್ಬೆ ಗ್ರಾಮದಲ್ಲಿದೆ. ಹೆಬ್ಬೆ ಭವಾನಿಶಂಕರೇಶ್ವರ ದೇವಸ್ಥಾನವು ಭದ್ರಾ ನದಿ ದಡದಲ್ಲಿರುವ ಕಳಸ, ಕಾಂಡ್ಯ, ಹೆಬ್ಬೆ, ಸೋಂಪುರ, ಕೂಡ್ಲಿ ಈ ಉದ್ಭವ ಪಂಚಲಿಂಗ ದೇವಸ್ಥಾನದಲ್ಲಿ ಹೆಬ್ಬೆಯು ಶ್ರೀ ಭವಾನಿಶಂಕರ ದೇವಸ್ಥಾನ ಒಂದಾಗಿರುತ್ತದೆ. ಹಿಂದೆ ಹೇರಂಬ ಋಷಿಗಳು ಈಗ ಇರುವ ದೇವಸ್ಥಾನ ಮುಂಭಾಗದಲ್ಲಿ ಕಾಣುವ ಬೆಟ್ಟದಲ್ಲಿ ತಪಸ್ಸು ಮಾಡಿದಾಗ ಈಶ್ವರನು ಪ್ರತ್ಯಕ್ಷನಾಗಿ ಇಲ್ಲಿ ನೆಲೆಸಿದ್ದಾನೆಂದು ಪ್ರತೀತಿ ಇದೆ. ಆದರೆ ಈ ಕ್ಷೇತ್ರವನ್ನು ಹೆಬ್ಬೆ ಹೇರಂಬ ಕ್ಷೇತ್ರವೆಂದು ಕರೆಯುತ್ತಾರೆ. ಕಾಲಕ್ರಮೇಣ ಹೆಬ್ಬೆ ಹೇರಂಬ ಎನ್ನುವ ಹೆಸರು ಹೆಬ್ಬೆ ಎಂದು ರೂಢಿಯಾಗಿದೆ. ಈ ದೇವಸ್ಥಾನದ ವೈಶಿಷ್ಟ್ಯ ಏನೆಂದರೆ ಎಲ್ಲ ಈಶ್ವರ ದೇವಸ್ಥಾನ ಇರುವಂತೆ ಅಮ್ಮನವರ ದೇವಾಲಯ ಪ್ರತ್ಯೇಕವಾಗಿರುವುದಿಲ್ಲ. ಏಕೆಂದರೆ ಅಮ್ಮನವರು ಈಶ್ವರನಲ್ಲೇ ಐಕ್ಯವಾಗಿರುವುದರಿಂದ ಭವಾನಿ ಶಂಕರ ಎಂದು ಕರೆಯುತ್ತಾರೆ. ಆದ್ದರಿಂದ ಇಲ್ಲಿಯ ಪ್ರಮುಖವಾದ ದೇವರು ಭವಾನಿ ಶಂಕರೇಶ್ವರ. ಈ ದೇವಾಲಯವು ಹೊಯ್ಸಳ ಕಾಲದಾಗಿದ್ದು 800ರಿಂದ 1000 ವರ್ಷ ಪ್ರಾಚೀನ ದೇವಾಲಯಗಳು ಒಂದಾಗಿದೆ. ಹೆಬ್ಬೆಗೆ ಹೋಗಿ ಬರಲು 2 ಮಾರ್ಗವಿದ್ದು ಒಂದು ನರಸಿಂಹರಾಜಪುರ, ಕೈಮರ, ಹಂತವಾನಿ ಮಾರ್ಗವಾಗಿ ಬಸ್ಸಿನ ಸೌಕರ್ಯವಿದ್ದು ಅಲ್ಲಿಂದ ಮುಂದೆ ನಡೆದು ಹೋಗಬೇಕಾಗುತ್ತದೆ. 9 ಮೈಲಿ ದೂರವಿದ್ದು ಹೆಬ್ಬೆ ಕ್ಷೇತ್ರದ ಬಳಿ ಇರುವ ಭದ್ರಾ ನದಿಯನ್ನು ದಾಟಿ ದೇವಾಲಯವು ಸೇರಬೇಕು. ಇನ್ನೊಂದು ಮಾರ್ಗವೆಂದರೆ ಚಿಕ್ಕಮಗಳೂರು, ಮಲ್ಲಂದೂರು, ಮುತ್ತೋಡಿ, ಹಿಪ್ಲ ಮಾರ್ಗವಾಗಿ ಹೆಬ್ಬೆಗೆ 32 ಮೈಲಿ ದೂರ ಕ್ರಮಿಸಬೇಕು. ಹೋಗುವ ಮಾರ್ಗದಲ್ಲಿ 2 ಬಾರಿ ಸೋಮವಾಯಿ ನದಿಯನ್ನು ದಾಟಬೇಕಾಗಿರುತ್ತದೆ ಮತ್ತು ಇದೇ ದಾರಿಯಲ್ಲಿ 12 ಮೈಲಿ ಭದ್ರಾ ಅಭಯಾರಣ್ಯ ಹೋಗಿರುತ್ತದೆ. ಹೋಗುವ ದಾರಿ ಬಹಳ ಕಠಿಣವಾಗಿದ್ದರೂ ಅಲ್ಲಿಯ ಪ್ರಕೃತಿ ಸೌಂದರ್ಯ, ಅಭಯಾರಣ್ಯದ ಕಾಡು ಪ್ರಾಣಿಗಳು ಸಿಗುವುದರಿಂದ ಮನಸ್ಸಿಗೆ ಸಂತೋಷವಾಗಿರುತ್ತದೆ. 1990ನೇ ಇಸವಿಯಲ್ಲಿ ಭದ್ರಾ ನದಿ ಕಟ್ಟಲಾದ ಅಣೆಕಟ್ಟಿನಿಂದ ಈ ದೇವಾಲಯ ಸುತ್ತಲೂ ಮಳೆಗಾಲದಲ್ಲಿ ಫೆಬ್ರವರಿವರೆಗೆ ಅಣೆಕಟ್ಟು ನೀರಿನಿಂದ ಸುತ್ತುವರಿಯುತ್ತದೆ. ಈ ಕಾಲದಲ್ಲಿ ದೇವಾಲಯಕ್ಕೆ ಯಾವ ಮಾರ್ಗವಾಗಿ ಹೋದರೂ 1 ರಿಂದ 2 ಕಿಲೋಮೀಟರ್ ದೂರ ದೋಣಿಯಲ್ಲಿ ಹೋಗಬೇಕಾಗುತ್ತದೆ. ಈ ಸಂದರ್ಭದಲ್ಲಿ ದೇವಾಲಯಕ್ಕೆ ಹೋದರೆ ದ್ವೀಪಕ್ಕೆ ಹೋದಂತೆ ಅನುಭವ ಆಗುತ್ತದೆ. ಹೊಯ್ಸಳರ ಕಾಲಕ್ಕೆ ಸೇರಿದ ಈ ದೇವಾಲಯವು ಸುಮಾರು 600ರಿಂದ 1000 ವರ್ಷಗಳ ಪುರಾತನ ಇತಿಹಾಸ ಹೊಂದಿದೆ. ಭದ್ರಾ ಅಭಯಾರಣ್ಯದ ನಡುವೆ ಇರುವ ಈ ಕ್ಷೇತ್ರಕ್ಕೆ ಹೋಗುವ ಮಾರ್ಗವೇ ಪ್ರಕೃತಿ ಸೌಂದರ್ಯ ಮತ್ತು ಕಾಡು ಪ್ರಾಣಿಗಳ ದೃಶ್ಯಗಳಿಂದ ಕೂಡಿದ ಅನನ್ಯ ಅನುಭವ. ಮಳೆಗಾಲದಲ್ಲಿ ಭದ್ರಾ ಅಣೆಕಟ್ಟಿನ ನೀರಿನಿಂದ ದೇವಾಲಯ ಸುತ್ತುವರಿದು ದ್ವೀಪದಂತೆ ಕಾಣುವುದು ವಿಶೇಷ ಆಕರ್ಷಣೆ. ಈ ಸಮಯದಲ್ಲಿ ದೋಣಿಯಲ್ಲಿ ಪ್ರಯಾಣಿಸಿ ದೇವಾಲಯ ತಲುಪುವುದು ಭಕ್ತರಿಗೆ ವಿಭಿನ್ನ ಅನುಭವ ನೀಡುತ್ತದೆ. ಇದೇ ಊರಿನಲ್ಲಿ ಹುಟ್ಟಿ ಇದೇ ಊರಲ್ಲೇ ಬೆಳೆದು ಈಗ ಹೊರಗಡೆ 2000ನೇ ಇಸ್ವಿಯಲ್ಲಿ ಈ ಊರೆಲ್ಲ ಬಿಡಿಸಿದ್ರು. ಈ ಊರು ಬಿಡಿಸಿದ ಮೇಲೆ ನಾವು ಎಲ್ಲ ಹೊರಗಡೆ ಹೋಗಿ MCಹಳ್ಳಿ ಹೋಗಿ ಸೆಟ್ಲ್ ಆದ್ವಿ. ಆಮೇಲೆ ವರ್ಷ ಬಂದು ಇಲ್ಲಿ ಜಾತ್ರೆ ಮಾಡ್ತೀವಿ. ಆಮೇಲೆ ಶಿವರಾತ್ರಿಗೆ ಬರ್ತೀವಿ. ಆಮೇಲೆ ಇಲ್ಲಿ ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿಗಳೆಲ್ಲ ತುಂಬ ಸಹಕಾರ ಕೊಡ್ತಾರೆ. ಮಳೆಗಾಲದಲ್ಲಿ ನೀರು ತುಂಬ ಇರುತ್ತೆ. ಆ ಟೈಮಲ್ಲಿ ಬೋಟಿನ ವ್ಯವಸ್ಥೆ ಮಾಡ್ತಾರೆ ಅರಣ್ಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು. ಇಲ್ಲಿರೋ ನಮ್ಮ ಕ್ಯಾಂಪ್ ಸಿಬ್ಬಂದಿಗಳು, ಆಮೇಲೆ DRF ಹೋಗಲಿ,
ಎಲ್ಲರೂ ತುಂಬ ಸಹಕಾರ ನೀಡ್ತಾರೆ ನಮಗೆ. ದೇವಸ್ಥಾನಗಳು 5 ಭದ್ರಾ ನದಿಯ ದಡದಲ್ಲೇ ಇರತಕ್ಕಂಥದ್ದು ಗಮನಿಸಬೇಕಾದಂಥದ್ದು. ಖಾಂಡ್ಯ ಮಾರ್ಕಂಡೇಶ್ವರ ದೇವಸ್ಥಾನ, ಕಳಸದಲ್ಲಿರತಕ್ಕಂಥದ್ದು ಕಳಸೇಶ್ವರ ದೇವಸ್ಥಾನ, ಅದೇ ರೀತಿ ಹೆಬ್ಬೆಯಲ್ಲಿರತಕ್ಕಂಥದ್ದು ಶ್ರೀ ಭವಾನಿ ಶಂಕರೇಶ್ವರ, ಅದೇ ರೀತಿ ಸೋಂಪುರದಲ್ಲಿ ಇರತಕ್ಕಂಥದ್ದು ಅದು ಕೂಡ ಭದ್ರಾ ನದಿಯ ದಡದಲ್ಲಿದೆ. ಆಮೇಲೆ ಇನ್ನೊಂದು ಕೂಡ್ಲಿಯಲ್ಲಿರತಕ್ಕಂಥ ಈ ಪಂಚಲಿಂಗೇಶ್ವರ ಎಲ್ಲ ದೇವಾಲಯಗಳು ಕೂಡ ಭದ್ರಾ ನದಿಯ ಒಂದು ದಡದಲ್ಲಿರತಕ್ಕಂಥದ್ದು. ಇದು ಹೊಯ್ಸಳರ ಕಾಲದ ಇತಿಹಾಸವನ್ನು ಮೆರುಗು ಮಾಡತಕ್ಕಂಥ ಒಂದು. ಇಲ್ಲಿ ಸುಮಾರು ನನಗೆ ಗೊತ್ತಿರೋ ಪ್ರಕಾರ ಅನಾದಿ ಕಾಲದಿಂದಲೂ ಕೂಡ ಡ್ಯಾಮ್ ಆದಾಗಲಿಂದಲೂ ಕೂಡ ಇದಕ್ಕೆ ಅದಕ್ಕೂ ಮೊದಲು ತುಂಬ ಚೆನ್ನಾಗಿ ನಡೀತಾ ಇತ್ತು. ಡ್ಯಾಮ್ ಆದಾಗಲಿಂದಲೂ ಸ್ವಲ್ಪ ಹೋಗಿ ಬರಲಿಕ್ಕೆ ತುಂಬ ಕಷ್ಟ ಆಯಿತು. ಆದ್ರೂ ಕೂಡ ಡ್ಯಾಮ್ ಆಗಿ ಸುಮಾರು 60ರಲ್ಲಿ ಡ್ಯಾಮ್ ಆಗಿದ್ದು. ಅಲ್ಲಿಂದ ಇಲ್ಲಿ ತನಕನೂ ಇಲ್ಲೇ ಊರಿನಲ್ಲಿ ಹೆಚ್ಚು ಜನರು ಇದ್ದರು. ಸುತ್ತಮುತ್ತ ಹಳ್ಳಿಗಳ ಜನರು ಕೂಡ ಇಲ್ಲಿಗೆ ಬಂದು ಪೂಜೆ ಪುನಸ್ಕಾರದಲ್ಲಿ ಭಾಗವಹಿಸ್ತಾ ಇದ್ದರು. ಪ್ರತಿ ವರ್ಷ ಚೈತ್ರ ಮಾಸದ ಕೃಷ್ಣ ಪಕ್ಷದಲ್ಲಿ ರಥೋತ್ಸವ, ಧ್ವಜಾರೋಹಣ, ಹೋಮಗಳು ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆಯುತ್ತವೆ. ಹೆಬ್ಬೆ ಕ್ಷೇತ್ರ ಭಕ್ತಿ, ಪ್ರಕೃತಿ ಮತ್ತು ಪುರಾತನ ಪರಂಪರೆಯ ಸಂಗಮವಾದ ಅದ್ಭುತ ಪುಣ್ಯಕ್ಷೇತ್ರ.